ತನ್ನ ಕಂಟೆಂಟ್ ಮೂಲಕ ಸ್ಯಾಂಡ್ವುಡ್ನಲ್ಲಿ ಸೌಂಡ್ ಮಾಡ್ತಿರುವಂಥ ಸಿನಿಮಾ ಮಾರ್ನವಿ. ಈ ಸಿನಿಮಾ ಇದೇ ನವಂಬರ್ 21ನೇ ತಾರೀಕು ಬಿಡುಗಡೆ ಆಗ್ತಿದೆ. ಈ ಸಿನಿಮಾದ ಹೀರೋ ಋತ್ವಿಕ್ ನಮ್ಮ ಜೊತೆಗಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಹಾಯ್ ಋತ್ವಿಕ್, ಹೇಗಿದ್ದೀರಿ? ಮತ್ತು ಮಾರ್ನವಿ ಸಿನಿಮಾ ಇನ್ನೇನು ರಿಲೀಸ್ ರೆಡಿ ಆಗಿದೆ, ಏನು ಹೇಳ್ತೀರಿ? ತುಂಬ ಆರಾಮಾಗಿದ್ದೀನಿ, ನೀವು ಚೆನ್ನಾಗಿರಂತ ಭಾವಿಸ್ತೀನಿ. ಸಿನಿಮಾ ರೆಡಿ ಇದೆ. ಸೊ ಸ್ಟಾರ್ಟ್ ಮಾಡಿದಾಗ ನಮಗೇನು ಕಾನ್ಫಿಡೆನ್ಸ್ ಇತ್ತು, ಇವಾಗ ಆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿದೆ. ಯಾಕೆಂದರೆ ಔಟ್ಪುಟ್ ನಾವು ನೋಡಿದ್ದೀವಿ, ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಸೇರಿ ಬಂದಾಗ ಅದರ ಮಜನೇ ಬೇರೆ ಇರುತ್ತೆ. ಸೊ ಆ ಫೀಲ್ ನನಗಿರೋದ್ರಿಂದ ತುಂಬ ಕಾನ್ಫಿಡೆಂಟಾಗಿ ರೆಡಿಯಾಗಿದ್ದೀನಿ. ಈ ಮಾರ್ನವಿ ಸಿನಿಮಾ ಕಂಪ್ಲೀಟ್ ಮಂಗಳೂರು ಕಲ್ಚರ್ ಅಂದರೆ ಕರಾವಳಿ ಕಲ್ಚರ್ ಬೇಸ್ಡ್ ಮೇಲೆ ಹೋಗುವಂಥ ಕಥೆಯ ಸಿನಿಮಾ. ನೀವು ಬಂದು ದಾವಣಗೆರೆಯವರು, ನಿಮಗೂ ಮತ್ತು ಮಂಗಳೂರಿನ ಅಥವಾ ಕರಾವಳಿಯ ಕಲ್ಚರ್ಗೂ ಯಾವುದೇ ಸಂಬಂಧವೂ ಇಲ್ಲ. ಇದನ್ನು ಹೇಗಲ್ವೋ ಓವರ್ಟೇಕ್ ಮಾಡಿದ್ರಿ ಅಂತ ಹೇಳಿ. ಸೊ ಒಬ್ಬ ಕಲಾವಿದನ ಕೆಲಸನೇ ಅದು. ಅಂದರೆ ಇವಾಗ ನಮ್ದು ಇರೋದನ್ನು ನಮ್ದು ಆಗಿಸ್ಕೊತೀವಿ ನಾವು ಆ ಕ್ಯಾರೆಕ್ಟರ್ ಮೂಲಕ. ಇದು ಕೂಡ ಆಗಿದ್ದು ಹಾಗೆ. ಮೂಲತಃ ದಾವಣಗೆರೆ ಆಗಿರಿದ್ರು ಕೂಡ ಈ ಥರ ಒಂದು ಕತೆ ಬಂದಾಗ, ತುಂಬ ಸ್ಟ್ರಾಂಗ್ ಕಂಟೆಂಟ್ ಇದ್ದಾಗ ಅದಕ್ಕೆ ಏನು ಬೇಕು ನಾವು ಒದಗಿಸ್ತಾ ಹೋಗ್ತೀವಿ. ಇದಕ್ಕೋಸ್ಕರ ನಮಗೆಲ್ಲ ವರ್ಕ್ಶಾಪ್ ಇತ್ತು, ಆ ಭಾಷೆಗೆ, ಆಮೇಲೆ ಹುಲಿ ಕುಣಿತಕ್ಕೆಲ್ಲ. ಸೊ ಆ ವರ್ಕ್ಶಾಪು ನಮಗೆ ನಾವು ಮಂಗಳೂರು ಥರ ಕಾಣೋ ಥರ, ಆಮೇಲೆ ಆ ಭಾಷೆ ಹಿಡಿದಕ್ಕೋಸ್ಕರ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದು ಆ ವರ್ಕ್ಶಾಪ್ ನಮಗೆ. ಸಾಮಾನ್ಯವಾಗಿ ಇಂಥ ಸಿನಿಮಾಗಳು ಮಾಡುವಾಗ ಬಿಗ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಕಲ್ಚರ್ನ ಅಡ್ಜಸ್ಟ್ ಆಗಬೇಕು, ಕಲ್ಚರ್ನ ಕಲ್ತ್ಕೋಬೇಕು, ಅಲ್ಲಿನ ವಾತಾವರಣ ತಿಳ್ಕೊಬೇಕು, ಮತ್ತು ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗಬೇಕು ಅನ್ನೋದು. ನೀವು ಹುಲಿ ವೇಷ ಕೂಡ ಇದರಲ್ಲಿ ಕಾಣಿಸ್ಕೊಳ್ತಾ ಹೋಗ್ತೀರಿ. ಅದನ್ನು ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತೇಳಿ. ಅದೇ ನಾನು ಹೇಳ್ತಾ ಇದ್ದೆ, ಅಂದರೆ ಹುಲಿ ವೇಷ ನಿಮಗೆ ನೋಡೋದಕ್ಕೆ ಎಷ್ಟು ಈಸಿಯಾಗಿ ಕಾಣುತ್ತಲ್ಲ, ಅಂದರೆ ಅದನ್ನು ಬಿಟ್ಟು ಬರ್ತಾ ಇರುತ್ತೆ, ಏನೋ ಒಂದು ಕೈಯಲ್ಲಿ ಆಡಿಸ್ತೀಯ ಅಂತ ಅನಿಸ್ಬಿಡುತ್ತೆ. ಬಟ್ ನಾನು ಅದನ್ನ ರಿಹರ್ಸಲ್ ಮಾಡೋಕ್ಕೆ ಗೊತ್ತಾದಾಗಲೇ ನನಗೆ ಅನಿಸಿದ್ದದು, ಇದು ಎಷ್ಟು ಕಾಣೋಷ್ಟು ಈಸಿ ಇಲ್ಲ. ಇದು ಒಂದು 20-30 ಸೆಕೆಂಡ್ ನೀವು ಕುಣಿದ್ಬಿಟ್ಟು ಒಂದು ಸ್ಟೆಚ್ಚಲ್ಲಿ ಫುಲ್ ಸುಸ್ತಾಗ್ಬಿಡ್ತೀರ. ಅಂದರೆ ಅಷ್ಟು ಎನರ್ಜಿ ಬೇಕಾಗತ್ತೆ ನಿಮ್ಗೆ ಅದು. ಸೊ ರಿಹರ್ಸಲ್ ಮಾಡಿದಾಗ ನಂಗೆ ಅನಿಸ್ತದು, ಇದು ನಾವು ಹೆಂಗೆ ನೋಡ್ಕೊಂಡು ಇವಾಗ ಯೂಟ್ಯೂಬಲ್ಲಿ ಅಥವಾ ಲೈವಲ್ಲಿ ನೋಡಿರ್ತೀವಿ, ನಾವು ಆರಾಮಾಗಿದೆ ಬಿಡು ಅಂತ ಅನಿಸಿರುತ್ತೆ. ಅದು ಕಾಣೋಷ್ಟು ಈಸಿ ಇಲ್ಲ ಅದು. ತುಂಬ ರಿಹರ್ಸಲ್ ತೊಗೊಂಡ್ವಿ ಇದಕ್ಕೋಸ್ಕರ. ರಿಹರ್ಸಲ್ ತೊಗೊಂಡು ಆಮೇಲೆ ನನ್ನ ಬಾಡಿ ಸ್ವಲ್ಪ ಸ್ಟಿಫ್ ಆಗಿತ್ತು, ಯಾಕೆಂದರೆ ವರ್ಕೌಟ್ ಮಾಡಿ ನಮ್ಮದೆಲ್ಲ ಮಸಲ್ಸ್ ಎಲ್ಲ ಟೈಟ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅವ್ರು ಟ್ರೈನ್ ಮಾಡೋರು ಫಸ್ಟ್ ಹೇಳಿದ್ರು, ನೀವು ಜಿಮ್ ಬಿಟ್ಬಿಡಿ, ಜಿಮ್ ಮಾಡೋಕೆ ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ಟ್ರೆಚಿಂಗ್ ಮಾಡೋಣ ಅಂದ್ಕೊಂಡು ಫುಲ್ ಸ್ಟ್ರೆಚಿಂಗ್ ಎಲ್ಲ ಮಾಡಿಸಿ, ಫುಲ್ ಫ್ಲೆಕ್ಸಿಬಲ್ ಮಾಡಿಸಿ, ಆಮೇಲೆ ಇದಕ್ಕೆ ವರ್ಕ್ಶಾಪಿಗೆ ಕರ್ಕೊಂಡೋಗಿ ರಿಹರ್ಸಲ್ ಮಾಡಿಸಿ ಮಾಡಿದ್ದಂಥದ್ದು ಇದು. ಈ ಕತೆ ಹೇಗಿರುತ್ತೆ ಮಾರ್ನಮಿ ಅಂತಂದರೆ, ನಿಮ್ಮ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ಗೆ ಹೇಗೆ ಪ್ಲೇ ಆಗ್ತಾ ಹೋಗುತ್ತೆ ಸಿನಿಮಾದಲ್ಲಿ? ಮತ್ತು ಇದರ ಲವ್ ಸ್ಟೋರಿ ಕೂಡ ಇದೆ. ಚೈತ್ರ ಜಾಚಾರ್ ಅಂತ ಒಂದು ಒಳ್ಳೆ ಕಲಾವಿದೆ ನಿಮ್ಮ ಕ್ಯಾರೆಕ್ಟರ್ ಜೊತೆಗೆ ಪ್ಲೇ ಮಾಡ್ಕೊಂಡು ಹೋಗ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ನನ್ನ ಪಾತ್ರದ ಹೆಸರು ಬಂದು ಚೇತು ಅಂತ. ಇವನು ಹೆಂಗೆ ಅಂತಂದರೆ, ಇವಾಗ ನೀವು ಮಂಗಳೂರಿಗೆ ಹೋದರೆ ಅಲ್ಲೆಲ್ಲ ಹುಲಿ ಕುಣಿತದ ಗುಂಪುಗಳಿರುತ್ತೆ. ಅದಕ್ಕೊಬ್ಬ ಮುಖಂಡ ಇರ್ತಾನೆ, ಅದರಲ್ಲಿ ಒಂದಿಷ್ಟು ಜನ ಹುಡುಗರು ಇರ್ತಾರೆ, ಆ ಕೆಲಸ ಮಾಡೋರು, ಅದ್ರ ಜೊತೆ ಓಡಾಡೋರು, ಹುಲಿ ವೇಷ ಹಾಕೋರೆಲ್ಲ. ಆ ಗುಂಪಲ್ಲಿ ಈ ಚೇತು ಒಬ್ಬ ಇರ್ತಾನೆ. ಒಂದು 20-30 ಜನ ಹುಡುಗರು ಅಂತಂದರೆ ಅದರಲ್ಲಿ ಇವನು ಒಬ್ಬ ಚೇತು ಒಬ್ಬ ಹುಡುಗ. ಅಷ್ಟು ಸಿಂಪಲ್ ಆಗಿರೋ ಹುಡುಗ. ದೊಡ್ಡದಾಗಿ ಆಸೆ ಕನಸೆಲ್ಲ ಇರಲ್ಲ ಇವನಿಗೆ. ಒಂದು ಫ್ಯಾಮಿಲಿ ಇಟ್ಕೊಂಡು ಆರಾಮ್ ಖುಷಿಯಾಗಿ ಓಡಾಡ್ಕೊಂಡು ಅಂತ ಒಬ್ಬ ಹುಡುಗ ಇವನಷ್ಟೇ. ಚೈತ್ರ ಅಂದರೆ ದೀಕ್ಷಾ ಕ್ಯಾರೆಕ್ಟರ್ ಏನಿದೆ, ಅದು ಇವನ ಲೈಫಲ್ಲಿ ಎಂಟರ್ ಆಗುತ್ತೆ, ಲವ್ ಆಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದೇ ಕಥಾ ಅಂದ್ರೆ. ಜೊತೆಗೆ ನೀವು ಹೇಳಿದೆ ಹುಲಿ ವೇಷದ ಪ್ರಿಪ್ರೇಷನ್ನು, ಅದ್ರ ಬಗ್ಗೆ ಎಲ್ಲ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಅಂತಲ್ಲಿ. ಬಣ್ಣ ಹಾಕಿದ ನಂತರ ನಿಮ್ಗೆ ಏನು ಅನಿಸುತ್ತೆ ಸರ್, ಅದು ನಿಮ್ಮನ್ನು ನೀವು ನೋಡಿಕೊಂಡಾಗ? ಮತ್ತು ಅದರೊಳಗೆ ಹೇಗೆ ಇನ್ವಾಲ್ವ್ ಆದ್ರಿ? ಮತ್ತು ಎಷ್ಟು ಎಫರ್ಟ್ ಇತ್ತು ಅದರ ಆ ಒಂದು ವೇಷದಲ್ಲಿ ಹಾಕಿ ಡ್ಯಾನ್ಸ್ ಮಾಡುವಾಗ? ಮತ್ತು ಸಿನಿಮಾದಲ್ಲಿ ಅದು ಹೇಗೆ ಮೇಳೈಸ್ತಾ ಹೋಗುತ್ತೆ? ಅಂದರೆ ಈಗ ನಾವು ಈ ಲವ್ ಸ್ಟೋರಿ ನೀವು ಯಾವ ಭಾಗದಲ್ಲಿ ಬೇಕಾದ್ರೂ ಮಾಡ್ಬೋದು. ನಾವು ಪರ್ಟಿಕ್ಯುಲರಾಗಿ ಮಂಗಳೂರಿಗೆ ಯಾಕೆ ಹೋದ್ವಿ, ಯಾಕೆ ಅಲ್ಲಿದು ಮಾಡಿದ್ವಿ ಅಂತಂದರೆ, ಆ ಲವ್ ಸ್ಟೋರಿ ಜೊತೆಗೆ ಹುಲಿ ವೇಷ ಕೂಡ ಒಂದೆಡೆ ಹೋಗ್ತಾ ಇರುತ್ತೆ ಜೊತೆಗೆ. ಸೊ ಆ ಕಾರಣಕ್ಕೋಸ್ಕರ ನಾವು ಅಲ್ಲೇ ಮಾಡಿದ್ದು. ಹುಲಿ ವೇಷನ ಹೇಳಿದ್ರೆ ಅದು ನನಗೆ 5 ಅವರ್ ಬೇಕಾಗುತ್ತೆ ಒಂದ್ಸಲ ಪೇಂಟ್ ಹಾಕೋದಕ್ಕೆ. ಸೊ 5 ಅವರ್ ನಾನು ನಿಂತ್ಕೊಂಡೇ ಇರಬೇಕು, ಎಲ್ಲೂ ಕೂರಂಗಿಲ್ಲ, ಕೈಲಿ ಕೋಲ್ ಕೊಟ್ಟಿರ್ತಾರೆ, ಇದೆಲ್ಲ ಅಂಟುತ್ತೆ ನೀವು ಹಿಂಗೆಲ್ಲ ಮಾಡಿದ್ರೆ. ಸೊ ವರ್ಕೊಳ್ಳೋಂಗಿಲ್ಲ, ಇದೆಲ್ಲ ಒಂದಿಷ್ಟೆಲ್ಲ ಇರುತ್ತೆ. ಅವ್ರು ನನಗೆ ಹೇಳಿದರು, ಪೇಂಟ್ ಮಾಡ್ಬೇಕಾದ್ರೆ ಆ ಸ್ಮೆಲ್ಲಿಗೆ ಸ್ವಲ್ಪ ನಿಮಗೆ ನಶೆ ಆದಂಗೆ ಆಗುತ್ತೆ ಅಂತ ಹೇಳಿದರು. ನಾನು ಏನಾಗಲ್ಲ ಅಂದ್ಕೊಂಡೆ. ಹಿಂಗೆ ಬಂದಾಗ ಅದು ಆ ಸ್ಮೆಲ್ ನಿಮ್ಗೆ ಒಳಗೆ ಹೋದಾಗ ಒಂಥರ ಹಿಂಗೆ ಕುಡ್ದಂಗೆ ಆಗುತ್ತೆ ನಿಮಗೆ. ಅದೆಲ್ಲ ಆಯಿತು. ಆಮೇಲೆ ನಿಂತು ಸುಸ್ತಾಗುತ್ತೆ. ನಾನು ಸ್ವಲ್ಪ ಡಯಟಲ್ಲಿ ಇದ್ದಿದ್ದರಿಂದ ನನಗೆ ಬೆಲ್ಲ ಕೊಡ್ತಾಯಿದ್ರು, ಸ್ವಲ್ಪ ಎನರ್ಜಿ ಬರಲಿ ಅಂತ ಬೆಲ್ಲ ತಿನ್ನಿಸ್ತಾಯಿದ್ರು. ಎಲ್ಲ ಆಯಿತು, ಒಂದು 5 ಅವರ್ ಆಯಿತು. ಆಮೇಲೆ ಲೊಕೇಶನ್ಗೆ ಹೋದ್ವಿ. ಸೆಟ್ಟಿಗೆ ಹೋಗಿ ಆ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ನಾವೇನು ಪರ್ಫಾರ್ಮ್ ಮಾಡಬೇಕಿತ್ತು, ಆ ಮ್ಯೂಸಿಕ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಗೊತ್ತಿಲ್ಲದಂಗೆ ಒಂದು ಪವರ್ ನಿಮ್ಗೆ ಒಳಗಡೆ ಎನರ್ಜಿ ಕ್ರಿಯೇಟ್ ಆಗಿಬಿಡುತ್ತೆ. ಆ ಕ್ಯಾಮ್ರಾಯಿಂದ, ಆಮೇಲೆ ಆ ಮ್ಯೂಸಿಕ್ಕಿಂದ, ಎಲ್ಲದರದಿಂದನೂ ನಿಮ್ಗೊಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದನ್ನು ಬಹುಶಃ ನಾನು ಹೇಳೋಕ್ಕಾಗಲ್ಲ ಅನಿಸುತ್ತೆ. ಅದೊಂದು ಕೆಲವೊಂದು ಎಕ್ಸ್ಪೀರಿಯೆನ್ಸು, ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿಗೆ ಗೊತ್ತಿರುತ್ತೆ. ಅಂದರೆ ಕನ್ನಡಿನ ನೋಡಿಕೊಂಡಾಗ ನನಗೆ ಅದು ಆ ಲಿಟ್ರಲಿ ಆ ಹುಲಿ ಫೀಲ್ ಇತ್ತು ನನಗೆ. ನಾನು ನೋಡಿಕೊಂಡಾಗ ಓಕೆ ಇದು ಹಿಂಗಿರುತ್ತೆ, ನನಗೆ ಒಳಗಡೆ ಏನು ಫೀಲಿಂಗ್ ಇತ್ತು ಅದು ಇಲ್ಲಿ ಕಾಣಿಸ್ತಾ ಇತ್ತು ನನಗೆ. ಸೊ ಅದು ಬೇರೆ ಫೀಲಿಂಗೇ ಅದು. ಎಸ್. ಈ ಸಿನಿಮಾದ ಕತೆ ಬಗ್ಗೆ ಮಾತಾಡ್ತಾ ಹೋದರೆ, ಡೈರೆಕ್ಟರ್ ಕತೆ ಹೇಳಿದಾಗ ಅಥವಾ ನೀವು ನಿಮ್ಗೆ, ಯಾಕಂದರೆ ಅವರಿಗೂ ಮೊದಲ ಡೈರೆಕ್ಷನ್ ಸಿನಿಮಾ, ನಿಮ್ಗೆ ಹಿಂದಿನ ಸಿನಿಮಾಗಳು ಮಾಡಿದ್ರು ಕೂಡ ಇದೊಂದು ರೀತಿ ಫಸ್ಟ್ ಸಿನಿಮಾ ಅಂತ ಹೇಳಬೇಕಂದ್ರೆ ಆ ಮಟ್ಟದ ಸಕ್ಸಸ್ ಕೊಡೋ ನಿರೀಕ್ಷೆ ಇರುವಂಥ ಈ ಸಿನಿಮಾ. ಹಾಗಾಗಿ ಈ ಕತೆ ಹೇಳಿದಾಗ ನೀವು ಹೇಗೆ ಇದನ್ನು ಒಪ್ಕೊಂಡ್ರಿ, ಮತ್ತು ಡೈರೆಕ್ಟರ್ ಮತ್ತು ನಿಮ್ಮ ಮಧ್ಯೆ ಕೋಆರ್ಡಿನೇಷನ್ ಹೇಗಿತ್ತು ಅಂತೇಳಿ?
ಡೈರೆಕ್ಟ್ರು ಮತ್ತು ನಾನು ತುಂಬ ಹಳೆ ಪರಿಚಯ. ನಾನು ಸೀರಿಯಲ್ ಮಾಡ್ಬೇಕಾದ್ರೆ ನನ್ನ ಸೀರಿಯಲ್ಗೆ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು. ಆವಾಗಿಂದ ನನಗವ್ರಿಗೂ ಪರಿಚಯ. ನಾನು ಯಾವಾಗಲೂ ಸಿನಿಮಾ ಅಂತ ಇದ್ದೆ. ಸೊ ಅವ್ರಿಗೂ ತಲೆಯಲ್ಲಿತ್ತು, ಯಾಕೆ ಇಷ್ಟೊಂದು ಸಿನಿಮಾ ಅಂತಾನೆ ಅನ್ನೋ ತಲೆಗಿತ್ತು ಅವ್ರಿಗೆ. ಸೊ ಆ ಸೀರಿಯಲ್ ಮುಗಿದ ಮೇಲೆ ನಾನು ಸಿನಿಮಾ ಮಾಡಬೇಕು ಅಂತ ಒಂದಿಷ್ಟು ಗ್ಯಾಪ್ ತೊಗೊಂಡಿದ್ದೆ. ಆಗ ಅವರು ಯಾವುದೋ ಒಂದು ಬೇರೆ ಸಿನಿಮಾ ಕಾರಣಕ್ಕೆ ಎಲ್ಲೋ ಹೋಗಿರ್ತಾರೆ. ಆವಾಗ ಅದೊಂದು ಲೈನ್ ಸಿಗುತ್ತೆ ಅವ್ರಿಗೆ. ಅವರು ಇನ್ನೊಬ್ಬರು ಸುದ್ದಿಯಾರೇನ್ ಅಂತ ರೈಟ್ರು, ಅವರು ಒಬ್ಬರು ಫ್ರೆಂಡ್ಶಿಪ್ ಆಗುತ್ತೆ. ಅಲ್ಲಿ ಅವ್ರ ಕತೆ ಹೇಳ್ತಾರೆ. ಆ ಲೈನ್ ಬಂದು ನನಗೆ ಡೈರೆಕ್ಟ್ರ್ ಹೇಳಿದ್ರು, ಹಿಂಗಿದೆ ಒಂದು ಕತೆ ನೋಡಿ ಅಂತ. ನನಗೆ ಲೈನ್ ಇಷ್ಟ ಆಯಿತು. ಇದಕ್ಕೊಂದು ಸ್ವಲ್ಪ ಏನೋ ಬೇಕು ಅಂತ ಅನ್ನಿಸ್ತು ನನಗೆ. ನಾನು ಒಂದಿಷ್ಟು ಇನ್ಪುಟ್ಸ್ ಅವ್ರಿಗೆ ಕೊಟ್ಟೆ. ಒಂದು 6 ತಿಂಗಳು ಟೈಮ್ ತೊಗೊಂಡು ಅವ್ರು ಮತ್ತೆ ಕೂತು ರೀರೈಟ್ ಮಾಡಿಕೊಂಡು ವಾಪಸ್ ಬಂದು ಕತೆ ಹೇಳಿದ್ರು. ಅದ್ಭುತವಾಗಿತ್ತು, ತುಂಬ ಖುಷಿಪಟ್ಟೆ. ಸ್ಟಾರ್ಟ್ ಮಾಡೋಣ ನಡೀರಿ ಅಂದ್ಕೊಂಡು ಆವಾಗ ಪ್ರೊಡ್ಯೂಸರ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದಿಷ್ಟು ಕಾಲ ನಂತರ ಪ್ರೊಡ್ಯೂಸರ್ನ ಹುಡುಕಿ ಸಿನಿಮಾ ಸ್ಟಾರ್ಟ್ ಮಾಡಿ ಈ ಥರ ರೆಡಿಯಾಗಿರುತ್ತೆ ಇವಾಗ. ಓಕೆ, ಈ ನವರಾತ್ರಿಯಲ್ಲಿ ನಡೆಯುವಂಥ ಒಂದು ಸಿನಿಮಾದ ಸ್ಟೋರಿ ಲೈನ್ ಹೋಗ್ತಾ ಹೋಗುತ್ತೆ. ಹಾಗಾಗಿ ಈ ಸಿನಿಮಾದಲ್ಲಿ ನೀವು ಆ್ಯಕ್ಷನ್ಸ್ ಕೂಡ ಮಾಡಿದರೆ ಅದೊಂದು ಕ್ರೈಮ್ ಥರ ಹೋಗುತ್ತಾ ಸ್ಟೋರಿ, ಅಥವಾ ಹೇಗೆ ಸರ್ ಅದು ಆ ಒಂದು ಪಾರ್ಟ್? ಆ್ಯಕ್ಷನ್ಸು ಅಂದರೆ ಅದು ಕ್ರೈಮ್ ಥರ ಇಲ್ಲ. ಇದು ಅಂದರೆ ಸಿಚುವೇಶ್ನಲ್ ಆ್ಯಕ್ಷನ್ಸ್ ಆಗುತ್ತೆ. ನೀವು ಬೇರೆ ಕಮರ್ಷಿಯಲ್ ಸಿನಿಮಾಲಿ ನೋಡೋ ಥರ ಒಂದು ಸ್ವಲ್ಪ ಹಿಂಗೆ ನಿಂತ ತಕ್ಷಣ ಧೂಳು ಹಾರಿತು ಆ ಥರದ್ದಲ್ಲ. ಸಿಚುವೇಶ್ನಲ್ ಏನು ಬೇಕು ಆ ಥರದ್ದೊಂದು ಫೈಟ್ ಹೋಗುತ್ತೆ. ಆ್ಯಂಡ್ 3 ಫೈಟ್ಸ್ ಇದೆ. ತುಂಬ ಅದ್ಭುತವಾಗಿದೆ. ಜನ ತುಂಬ ಎಂಜಾಯ್ ಮಾಡ್ತಾರೆ, ಅಷ್ಟಂತೂ ನಾನು ಶೋರಾಗಿ ಹೇಳ್ಬೋದು. ಈ ಸಿನಿಮಾದಲ್ಲಿ ಅದ್ಭುತ ಕಲಾವಿದರುಗಳ ಒಂದು ದಂಡೆ ಇದೆ. ಪ್ರಕಾಶ್ ಸುಬ್ನಾಳ್ ಆಗಿರ್ಬೋದು, ಚೈತ್ರಾಜಿ ಆಚಾರ್ ಆಗಿರ್ಬೋದು, ಇನ್ನೂ ಹಲವಾರು ಜನರು ಈ ಸಿನಿಮಾದಲ್ಲಿ ಬರ್ತಾ ಹೋಗ್ತಾರೆ. ಹಾಗಾಗಿ ನಿಮ್ಗೆ ಪರ್ಟಿಕ್ಯುಲರ್ ಈ ಸಿನಿಮಾ ಎಷ್ಟು ಸ್ಪೆಷಲ್? ತುಂಬ ಸ್ಪೆಷಲ್ ಇದೆ. ಯಾಕಂದರೆ ಸ್ಕ್ರ್ಯಾಚಿಂದ ನಾನು ವರ್ಕ್ ಮಾಡಿದ್ದೀನಿ ಈ ಸಿನಿಮಾಗೆ. ಕತೆ ಸ್ಟಾರ್ಟ್ ಆದಾಗಿಂದ ಹಿಡ್ಕೊಂಡು ಕುಂಬಳಕಾಯಿ ಹೊಡೆದು ಈಗ ಪೋಸ್ಟ್ ಪ್ರೊಡಕ್ಷನ್ ಆಗಿ ಇವಾಗ ಇಲ್ಲಿ ಪ್ರಮೋಷನ್ ಕೂತಿರೋದ್ರಿಂದ ಹಿಡ್ಕೊಂಡು ಎಲ್ಲವೂ ನಾನು ಭಾಗಿಯಾಗಿದ್ದೆ. ಎಲ್ಲ ಭಾಗದಲ್ಲೂ ಕೂಡ ನಾನು ಭಾಗಿಯಾಗಿದ್ದೆ. ಆ ನಿಟ್ಟಿನಲ್ಲಿ ಇದು ನಂಗೆ ತುಂಬ ಸ್ಪೆಷಲ್ ಸಿನಿಮಾ. ಅದರೊಟ್ಟಿಗೆ ನನಗೆ ಇದು ರೀಲಾಂಚ್ ಥರ ನೀವು ಆಗಲೇ ಹೇಳಿದರೆ ಅದನ್ನು ಇಷ್ಟು ಸಿನಿಮಾಗಳು ಮಾಡಿದರೂ ಕೂಡ ಇದು ನನಗೆ ಫಸ್ಟ್ ಸಿನಿಮಾ ಥರ ಫೀಲ್ ಇದೆ ಅಂತ. ಅದು ನಿಜ. ಅದು ಆ್ಯಕ್ಚುಲಿ ನನಗೊಂಥರ ರೀಲಾಂಚ್ ಥರ. ಒಬ್ಬ ಹೀರೋ ಆಗಿ ತೋರಿಸೋದಕ್ಕೆ ಏನೇನು ಬೇಕು ಎಲಿಮೆಂಟ್ಸು, ಆ್ಯಂಡ್ ಒಬ್ಬ ಅವನು ಇಂಡಸ್ಟ್ರಿಲಿ ನಿಂತ್ಕೋಬೇಕು ಅಂದರೆ ಅವ್ನಿಗೆ ಏನೇನು ಬೇಕು ಎಲಿಮೆಂಟ್ಸ್ ಒಂದು ಸಿನಿಮಾಲಿ, ಅದೆಲ್ಲವೂ ಮಾರ್ನಮಿಲಿ ನಂಗೆ ಸಿಕ್ಕಿದೆ. ಸೊ ಆ ಕಾರಣಕ್ಕೋಸ್ಕರ ಇದು ನಂಗೆ ತುಂಬ ಸ್ಪೆಷಲ್ ಸಿನಿಮಾ. ಮಾರನೆಯ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ ಅದೊಂದು ಬೇರೆ ವಿಷಯ. ಯಾಕಂದರೆ ಚರಣ್ ರಾಜು ಅದ್ಭುತ ಮ್ಯೂಸಿಕ್ ಡೈರೆಕ್ಟ್ರು ನಿಮ್ಮ ಸಿನಿಮಾನ ಮತ್ತೊಂದು ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ನಮಗೆ ಚರಣ್ ಸರ್ ಒಂದು ಬ್ಲೆಸ್ಸಿಂಗ್ ನಮಗೆ. ಅಂದರೆ ತುಂಬ ದೊಡ್ಡ ಅಡ್ವಾಂಟೇಜ್ ನಮ್ಮ ಸಿನಿಮಾಗೆ. ಅವರು ಅಂದರೆ ನಾವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದರು, ಅವ್ರಿಗೂ ಕೂಡ ಈ ಭಾಗದ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಯಾವುದೂ ಸಿನಿಮಾ ಕತೆಗಳು ಹೋಗಿರಲಿಲ್ಲ ಅವ್ರ ಹತ್ರ. ಈ ಕತೆ ಕೇಳಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟು ಅವರು ಒಪ್ಕೊಂಡಂಥ ಸಿನಿಮಾ ಇದು. ಕತೆ ತುಂಬ ಇಷ್ಟ ಆಗಿತ್ತು ಅವ್ರಿಗೆ. ಆ್ಯಂಡ್ ಅವ್ರ ಮ್ಯೂಸಿಕ್ ಬಗ್ಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ, ಅವ್ರು ಎಂಥ ಅದ್ಭುತವಾಗಿರೋ ಮ್ಯೂಸಿಕ್ ಕೊಡ್ತಾರೆ ಅಂತ. ಈಗ ಆಲ್ರೆಡಿ ನಿಮಗೆ ಇವಾಗ ಟೀಸರ್ ಬಂದಿದೆ, ಆಮೇಲೆ ಸಾಂಗ್ ಸೆಟ್ ಆಗಿದೆ. ಸೊ ಅಲ್ಲೇ ಗೊತ್ತಾಗುತ್ತೆ ಅವ್ರು ಏನು ಫ್ಲೇವರ್ ಕೊಟ್ಟಿದ್ದಾರೆ ಅಂತ. ಸೊ ಅವ್ರು ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಚರಣ್ ಸರ್. ಇನ್ನು ನವಂಬರ್ 21 ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ಕರಿಯರ್ನಲ್ಲಿ ಒಂದು ಬೇರೆ ಡೈಮೆನ್ಷನ್ ಕೊಡುವಂಥ ಒಂದು ಸಿನಿಮಾ ಆಗ್ಬೋದು ಅಂತ ಅನಿಸುತ್ತೆ. ಸೊ ರಿತ್ವಿಕ್ ಹೇಗೆ ಪ್ರಿಪೇರ್ ಆಗಿದ್ದಾರೆ ಈ ಒಂದು ಸಿನಿಮಾ ರಿಸೀವ್ ಮಾಡ್ಕೊಳ್ಳೋದಕ್ಕೆ? ತುಂಬ ಪಾಸಿಟಿವ್ ವೈಬಲ್ಲಿದ್ದೀನಿ ನಾನು ಆ್ಯಕ್ಚುಲಿ. ಅಂದರೆ ಸಿನಿಮಾ ನೋಡಿರೋದ್ರಿಂದ ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲರೂ ಅದ್ರ ಬಗ್ಗೆ ಮಾತಾಡಿರೋದ್ರಿಂದ. ಟೆಕ್ನಿಷಿಯನ್ಸ್ ಯಾವತ್ತೂ ಸುಳ್ಳು ಹೇಳಲ್ಲ. ಇರೋದು ಚೆನ್ನಾಗಿಲ್ಲ ಅಂತಂದರೆ ಮುಖದ ಮೇಲೆ ಹೇಳ್ತಾರೆ, ಸರ್ ಇದು ವರ್ಕ್ ಆಗಲ್ಲ ಅಂತ. ಬಟ್ ನಮ್ಮ ಸಿನಿಮಾ ನೋಡಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಹೇಳಿರೋದು ಇದು ವರ್ಕ್ ಆಗುತ್ತೆ, ಸ್ಟಫ್ ಇದೆ ಸಿನಿಮಾಲಿ, ಕತೆ ತುಂಬ ಸ್ಟ್ರಾಂಗ್ ಆಗಿದೆ, ಎಲ್ಲ ಕ್ಯಾರೆಕ್ಟರ್ಗಳು ಕಾಡುತ್ತೆ ಅಂತೆಲ್ಲ ಹೇಳಿದ್ದಾರೆ. ಸೊ ಅದೆಲ್ಲವೂ ನೋಡಿದಾಗ ನನಗೆ ಅದೇ ಹೇಳ್ತಾರಲ್ಲ, ಪ್ರತಿಯೊಬ್ಬ ಹೀರೋಗೊಂದು ಒಳ್ಳೆ ಶುಕ್ರವಾರ ಬರುತ್ತೆ ಅಂತ. ಸೊ ಆ ಶುಕ್ರವಾರ ನನಗೆ ಮಾರ್ನಮಿಂದ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಮಾರ್ನಮಿ ಸಿನಿಮಾದ ಹೀರೋ ರಿತ್ವಿಕರ ಮಾತುಗಳು. ಕ್ಯಾಂಪರ್ಸನ್ನು ಪಳಿನ ಜೊತೆಗೆ ವಿಜಯ್ ಪಟ್ಟಿದಾರ್, ಏಷ್ಯಾನೆಟ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.